ಸಂಖ್ಯೆ ಇವತ್ತು ಯಾವಾಗ ಮಾಡು ಮುಲಿಲ್ಲ ಆಗ ಯಾವ್ದೇ ಒಂದ್ ಮಾಡಪ್ಪ. ಎದಕ್ಕೆ ಏನೋ ಒಂಥರ ಖುಷಿ ಆಗತ್ತದ ಇವತ್ತು. ಆಯ್ತು ತಡಿ ಮಾಡಮ್ಮ. ಬಂದಲ್ಲೇ ಬಂದ ನೋಡು. ನಮಸ್ಕಾರ ಸ್ನೇಹಿತರೆ, ಇವತ್ತು ಏನು ಹೇಳ್ಬೇಕಂತ ಮಾಡಿ ಹೋಗಿ ಇವತ್ತು ಬೆಂಗಳೂರಿನಾಗ ಯಾವ ತರ ಜೀವನ ಮಾಡ್ತೀವಿ ಅನ್ನೋದು ಲಾಗ್ ಮಾಡ್ತಾ ಇದ್ದೆ. ಎಲ್ಲರೂ ನಮ್ಮ ಥರನೇ ಮಾಡ್ತಾರೆ. ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೆ ಅವ್ರು ಯಾವ ತರ ಮಾಡ್ತಾರೆ, ನಮಗೆ ಯಾವ ತರ ಇಷ್ಟ ಆಗುತ್ತೆ ನಾವು ಮಾಡ್ತೇವಿ. ನೋಡು ಬರ್ರಪ್ಪ, ನಿಮ್ಮ ಯಾರಿಕಿ ಈಕೆ ನೋಡಿಲ್ಲಲ್ಲ, ನೋಡಾಕತ್ತಾಳ ಮುಂದೆ ಎಷ್ಟು ಸಲ ನೋಡ್ತೀವಿ ನೋಡಕ ಹತ್ತಾರ ಅವರು. ಈಗ ಏನ ನನಗೆ ಬರ್ರಿ ನೋಡಿ ಏನದು ಏನ್ರಿ ಅದು ಏನೋ ಹೇಳ್ಬೇಕಂದ್ರೆ ಹೆಸರೇನದು ಯಾವುದು ಬೆಂಗಳೂರು ಜೀವನ ಹೆಂಗೈತಪ್ಪ ಅಂತಂದ್ರೆ ಆ ಜೀವನದ ಬಗ್ಗೆ ಹೆಂಗೆ ಜೀವನ ಮಾಡ್ತಾರ ಅಂತ ಹೇಳಕ್ ಬಂದೀವಿ. ಇಲ್ಲಿ ಯಾವ ತರ ಜೀವನ ಮಾಡ್ತಾರ ಅನ್ನೋದು ನಾವು ಹೇಳ್ತೀವಿ ನೋಡ್ರಿ. ಮತ್ತು ನೀವು ಬೆಂಗಳೂರಾಗಿದ್ರ ನೋಡ್ರಿ ಹಿಂಗ ಆಗಿರ್ಬೇಕು, ಹಿಂಗ ಆಗಿದ್ರೆ ಕಮೆಂಟ್ ಆದ ಅನುಭವವನ್ನು ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಅನುಭವ ಅಲ್ಲದ ಅನುಭವ ಅಲ್ಲದ ಮತ್ತೇನು ಏನ ಅಂತಾರ ನೋಡೋದು ಅನುಭವಿಸಿದ್ದೆ ನೀನು ಬೆಂಗಳೂರು ಭಾಷೆ ಮಾತಾಡ್ಬೇಡ. ಬೆಂಗಳೂರು ಭಾಷೆ ಯಾರು ಮಾತಾಡತ್ತಾರ? ನಮ್ಮೂರ್ ಭಾಷೆ ನಾ ಪಕ್ಕ ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕದಿರಿ ನಾವು ಅದೀವಿ. ಪಕ್ಕ ಉತ್ತರ ಕರ್ನಾಟಕ ಭಾಷೆ ಚೇಂಜ್ ಬರತ್ತ. ಉತ್ತರ ಕರ್ನಾಟಕದವ್ರು ಇದೀರಿ. ನಮ್ಮ ಭಾಷೆದಾಗ ನಾವು ಮಾತಾಡ್ತೀವಿ. ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾವು ರಿಪ್ಲೈ ಮಾಡ್ತೀವಿ. ಹೊಳ್ಳಿ ಅದೊಂಥರ ಲಾಗ್ ಮಾಡ್ಕೇಸ್ ಮತ್ತೆ ಅದು ಹಾಕ್ತಿವಿ. ಏನ್ ಲಾಗ್ ಮಾಡ್ತೀವಿ? ಅವ್ರು ಉತ್ತರ ಕೇಳಿದ್ರೆ ನಾವು ಆನ್ಸರ್ ಮಾಡ್ಲೇಬೇಕಲ್ಲ. ಕ್ವಶನ್ ಹಾಕ್ರಿ, ಬೆಂಗಳೂರಾಗ ಯಾರ್ಯಾರು ಹೆಂಗ್ ಜೀವನ ಮಾಡ್ರಿ, ಹೆಂಗಿಲ್ಲ ಆತರ ಅದ್ರ ಮತ್ತೊಂದು ವಿಡಿಯೋ ಮಾಡ್ಕೇಸ್ ನಾವು ನಿಮ್ಗೆ ಹೇಳ್ತೇವೆ. ಹಾ ವಿಡಿಯೋ ಮಾಡೋ ಮೇಲೆ ಸ್ಟಾರ್ಟ್ ಮಾಡಮ್ಮ. ನೋಡ್ರಿ ಸ್ಟಾರ್ಟ್ ಮಾಡ್ತೀವಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಹೇಳಿ ಏನು ಮಾಡ್ಬೇಕು ನೋಡ್ರಿ. ನಾನು ಕಂಪ್ನಿ ಹೊಂಟೀನಿ ಈಗ. ಯಾರಪ್ಪ ಅಂತಂದ್ರೆ ಇಲ್ಲಿ ಬೆಂಗಳೂರದಾಗ ಒಂದು ಬಿಸ್ಕಿಟ್ ಕಂಪ್ನಿ ಐತಿ, ಸರ್ಪಿಸ್ಟ್ ಅಂತಂದು ಹೋಗ್ತೀವ್ರಿ. ಏನು ಮಾಡೋದು, ಸ್ಯಾಲ್ರಿ ಕಡಿಮೆ ಐತ್ರಿ. ಆದ್ರೆ ಏನು ಮಾಡೋದ್ರಿ, ಬಂದಿದ್ದ ತಪ್ಪಿ ದುಡಿಬೇಕ್ರಿ. ದುಡಿಯಾಕಂತ ಬಂದೀವಿ ಊರು ಬಿಟ್ಟು. ಎದಕ್ಕೆ ಬಂದಿದ್ದೀವಿ? ಹೌದು, ದುಡ್ಯಾಕ ಬಂದೀವ್ರಿ. ಅಲ್ಲಿ ಒಬ್ರಿಗೊಂದು ಐತ್ರಿ. ಹಂಗ ತಿಳ್ಕೊರಿ, ಕೆಲಸ ಮಾಡೋರಿಗೆ ನಿಯತ್ತಿಲ್ರಿ. ಇಲ್ಲಿ ಬೆಂಗಳೂರಾಗ ಹೇಳ್ತಿರ್ತೀರಿ, ಮೊದಲೇ ಮಾತಾಡ್ಬೇಕು. ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ರಿ ಇಲ್ಲಿ. ಅವ್ರಿಗೆ ಹೆಂಗೆ ಇಷ್ಟ ಬಂದು ನಂಗೆ ಕೆಲಸ ಮಾಡೋರಿಗೆ ಬೆಲೆ ಐತ್ರಿ ಇಲ್ಲಿ. ನಾವು ನಮ್ಯಾಗ ನಮ್ದು ಐತಪ್ಪ ಇದು ಕೆಲಸ, ನಾವು ಎಲ್ಲ ಮುಗಿಸಿ ನಮ್ಗೆ ಕೊಟ್ಟಿದ್ದ ಕೆಲಸ ನಾವು ಮಾಡಿ ಮುಗಿಸ್ಬೇಕಂತ ನಾವು ಅಂದ್ಕೊಂಡಿರ್ತೀವಿ. ಮತ್ತು ಬೇರೆ ಕೆಲಸ ಹಚ್ತಾರೆ. ಹಂಗೆ ಕೆಲಸ ಹಚ್ಚೋದು ಕೆಲಸ ಹಚ್ಚೋದೇ ಅವ್ರ ಕೆಲಸ. ಯಾಕಂದ್ರೆ ಮಾಡಕ್ಕೆ ಬಂದೀವಿ, ಮಾಡಬೇಕು. ಅವ್ರು ಸ್ಯಾಲ್ರಿ ಕೊಡ್ತಾರೆ ಮತ್ತೆ ನೀವು ಮಾಡಲೇಬೇಕು. ಮತ್ತೆ ಕೆಲಸ ಮಾಡಬೇಕು. ಎಲ್ರಿಗೂ ಒಂದೇ ಥರ ಸಮಾನತೆ ಇರಬೇಕು. ಕೆಲಸದಾಗ ಸಮಾನತೆ, ಎಲ್ಲರಿಗೂ ಸಮಾನತೆ ಇರಬೇಕು. ಇಲ್ಲಿ ಕೆಲಸ ಹೆಂಗಪ್ಪ ಅಂತಂದ್ರೆ ಮಗ ನೋಡಿ ಕೆಲಸ ಹಚ್ತಾರೆ. ಅಲ್ಲಿ ಏನಪ್ಪಾ ಅಂತಂದ್ರ ಅಲ್ಲಿ ಮಕ್ಕ ನೋಡಿ ಮೂತಿ ಎಳಿತಾರೆ. ಮಕ್ಕ ನೋಡಿ ಮೂತಿ ಎಳಿತಾರ? ಯಾರು ಹೇಳಿದ್ರಿ? ನಾನು ಹೋಗಿ ಅದು ಕೆಲಸ ಮಾಡಿ ಬಂದೇನೆ. ಮೂತಿ ನೋಡಿ ಮಕ್ಕ ಎಳಿತಾರ ಅನ್ನಕ್ ಬರಂಗಿಲ್ರಿ. ನಿಮ್ಗೆ ಅದು ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡ್ರಿ, ನಮಗಂತೂ ಗೊತ್ತಿಲ್ಲ. ಅವ್ರು ಹೆಂಗ್ ಗೊತ್ತಾ, ಈಗ ನಾ ಚಂದ ಇದೀನಿ ಅಂತಂದ್ರೆ ನಾನು ಕೆಲಸ ಹಚ್ಚಲ್ಲ. ಇವ್ರು ಚಂದ ಅಲ್ಲ, ಅವ್ರ ಪಾಲಿನ ಕೆಲಸನ ಅವ್ರಿಗೆ ಹಚ್ತಾರ. ಹುಡುಗಿಯರಿಗೆ ಯಾವ್ದಲ್ರಿ, ಹುಡುಗಿಯರಿಗೆ ಬೇರೆ ಕೆಲಸ ಹಚ್ತಾರೆ. ನಮ್ಗಾದ್ರೆ ಅಜ್ಜಿ ಸಾಮಾನು ತಗೊಂತಾರೆ. ಇವ್ರಿಗೆ ಒಂದು ಕಾಲ್ ಬ್ಯಾನ ಮಾಡ್ರಿ, ಕೈ ಬ್ಯಾನ್ ಮಾಡ್ರಿ, ಅಂತ ಕೆಲಸ ಹಚ್ತಾರೆ ಇವರಿಗೆ. ಹುಡುಗಿಯರ್ ಅನ್ಸ್ಕೊಂಡಿಲ್ಲ, ಅದಕ್ಕೆ ನೀವು ಹುಡುಗರು ಅನ್ಸ್ಕೊಂಡ್ರಿ. ಯಾಕಂದ್ರೆ ಇಲ್ಲಿ ಜಾತಿ ಭೇದ ಮಾಡೋದಕ್ಕಿಂತ ಹೆಚ್ಚಿರಿ ಬೆಂಗಳೂರಾಗ ಹಿಂದಿಯವ್ರು ಬರ್ತಾರಲ್ರಿ, ಪಾಪ ಊರಿಂದ ದುಡಿಯಾಕ ಬಂದಿರ್ತಾರ್ರಿ. ಅವ್ರಿಗೆ ದುಡಿದ್ರು ಆಗಲ್ರಿ, ಅವ್ರು ದುಡಿದ್ ಪೇಮೆಂಟ್ ಸರಿಯಾಗಿ ಕೊಡಂಗಿಲ್ಲ. 1-2 ದಿನ ಮಾಡ್ತಾರ್ರಿ, 3 ದಿನ ಮಾಡ್ತಾರೆ. ಸ್ವಲ್ಪ ಹೆವಿ ಅನ್ಸ್ತಂದು ಅವ್ರಿಗೆ ಬ್ಯಾಡ ಅನ್ಸ್ತಂತ ತಿಳ್ಕೊರಿ. ಅವ್ರು ಪೇಮೆಂಟ್ ಕೊಡಂಗೆ ಇಲ್ರಿ ಇವ್ರು. ಹಂಗೆ ಕೊಡಂಗಿಲ್ಲಪ್ಪ ಅಂತಂದ್ರೆ ಈ ಕೈಸೆ ಯಾರೇ ಇದರ ಕ್ಯೂ ಆಯ ಕಾಮ್ ಕರು ಹಿಂಗೆ ಹೇಳ್ತಾರೆ ರೀ. ಹಿಂದಿ ಬರೋಂಗಿಲ್ಲ, ಬರ್ತಿಲ್ಲ ಮಾತಾಡ. ಕೆಲಸ ಬಂದು ಕೆಲಸ ಮಾಡು, ಪೂರ್ತಿ ತಿಂಗಳಿಗೆ ಸ್ಯಾಲ್ರಿ ತಗೋ, ಕೆಲಸ ಪೂರ ಮಾಡು. ಅವ್ರಿಗೆ ಬ್ಯಾಡ್ರ 1-2 ದಿನ ಮಾಡಿದ್ರು, 15 ದಿನ ಮಾಡಿದ್ರು. ಸೊ ಅಕಸ್ಮಾತ್ ಈ ನಮ್ಮ ಕನ್ನಡದವ್ರು ಏನು ಮಾಡ್ತಾರೆ ಗೊತ್ತೇನು, ಹಂಚಿಕೆ ಹಾಕ್ತಾರೆ ರೀ. ಅವ್ರಿಗೆ ಈ ಪೈಸೆ ನೈ ಟೇಕ ರೀ, काम छोड़ दिया ना, चलो गाँव चलो, दूसरा बस चलो, ಹಿಂಗೆ ಹೇಳ್ತಾರೆ ರೀ. ನಮ್ಗೆ ಹಿಂದಿ ಬರೋಂಗಿಲ್ಲ, ಆದ್ರೆ ಹಿಂದಿ ಮಾತಾಡ್ತೀವಿ. ಹಿಂಗಾಗಿ ದೇಶ ಏನು ಮಾಡ್ತಾರೆ ರೀ, ಪೇಮೆಂಟ್ ಎಲ್ಲ ಅವರೇ ತಿಂದು ಎಲ್ಲ ಜನರು ಏನೋ ಕಾಂಟ್ರಾಕ್ಟ್ ಯಾರೋ ಇರ್ತಾರೆ, ಅವ್ರ ಕಡೆ ನಾವು ಹೋಗಿರ್ತೀವಿ. ನಾವು ಹೊಂಟೀನಿ ರೀ. ಯಾಕಂದ್ರೆ ನಾನು ಕಣ್ಣಾರೆ ನೋಡಾತೀನಿ ಕೆಲಸದವ್ರು ಹೆಂಗೆ ಮಾಡ್ತಾರೆ ಅಂತಂದು. ಬೈಯೋದು ಮಾಡಾತ್ತಾರ. ಮತ್ತೆ ನಿಮಗೇನೇನಿಲ್ಲ, ನಾವು ಹೋಗ್ತೀನಿ ಕೆಲಸ ಹೋಗ್ತೈತಿ. ಏನು ಮಾಡೋದು ಏನಿಲ್ಲ, ನಮ್ದು ಯೂಟ್ಯೂಬ್ ಒಂದು ಮಾನಿಟೈಸ್ ಆದ್ರೆ ಅಕೌಂಟ್ ಸಾಕು ನಮ್ದು ಅಷ್ಟೇ. ಲೈಫ್ ಅದ್ರಾಗ ನಮ್ದು. ಯಾರು ಹೇಳ್ತಾನೆ? ನಾ ಹೇಳತ್ತೇನೆ. ಏನೋ ಅನ್ಕೊಂಡಿರ್ತೀವಿ, ಏನೋ ತೆಗಿತಾರೆ. ಅದು ಆಮೇಲೆ ನೆಕ್ಸ್ಟ್ ಅದು ಹೆಂಗಪ್ಪ ಅಂದ್ರೆ ಇಲ್ಲಿ ಕೆಲಸ ಮಾಡಿದ್ರೆ ಗಂಡ್ರುಗಳಂತರೂ ಒಂದು 10 ರೂಪಾಯಿನೂ ಕೊಡಂಗಿಲ್ಲ ನಿಮ್ಮ ಖರ್ಚಿಗೆ. ಊರಿಂತ್ರ ಬರಾಗ ಇಂತಿಂಥ ಗಂಟೆ ಮುಟ್ಟಿ ಕರ್ಕೊಂಬರ್ಬೇಕ್ರಿ. ನಾವು ಒಂದು 40,000 50,000 ರೂಪಾಯಿ ಇಟ್ಕೊಂಡ್ಬಂದಿರ್ಬೇಕು.
ಯಾಕಂತ ತಿಳ್ಕೊಳ್ಳಿ ಬಂದೇನು ಹಂಗೆ ಇರ್ತೀರಿ ಇರೋಕ್ಕಾಗಲ್ರಿ. 1 ರೂಪಾಯಿ ತೊಗೊಳಲ್ಲೇ ನಮ್ಮ ಊರಾಗ ಒಂದು 10 ರೂಪಾಯಿ ತೊಗೊಂಡ್ರೆ ಇಲ್ಲಿ 20 ರೂಪಾಯಿ ರೀ. ಮತ್ತು ಇಲ್ಲಿ ಹೆಂಗಪ್ಪ ಅಂತಂದ್ರೆ ಸಂತಿಗೆ ಹೋದ್ರೆ ಒಂದು 1000 ರೂಪಾಯಿ ಇಟ್ಕೊಂಡು ಹೋಗ್ಬೇಕ್ರಿ. ನಮ್ಮ ಊರಾಗ 200 ರೂಪಾಯಿದಾಗ ಪೂರ್ತಿ ಕಾಯಿಪಲ್ಲೆ ತಿಂದ್ಬಿಡ್ತೀವಿ. ಒಂದ್ ಚೀಲ ತಗೊಂಬರ್ತೀವಿ. ಇಲ್ಲ ಹಂಗಿಲ್ರಿ 1000 ರೂಪಾಯಿ ತಗೊಂಡೋರ್ ಒಂದ್ ಚೀಲ ಕಾಯಿಪಲ್ಲೆ ತಗೊಂಬರ್ತೀವಿ. ಯಾರು ಹೇಳ್ತಾರ ಅಲ್ಲಿ ಜೀವನನೇ ಬೇರೆ, ಇಲ್ಲಿ ಜೀವನನೇ ಬೇರೆ. ಒಂದೊಂದ್ ಟೈಮ್ ಒಂದೊಂದ್ ರೂಪಾಯಿಗೂ ಲೆಕ್ಕ ಹಾಕೋ ಪರಿಸ್ಥಿತಿ ಬರ್ತದೆ ಬೆಂಗಳೂರಲ್ಲಿ. ನಾವು ಒಂದೊಂದು ಟೈಮ್ ಅದಲ್ರಿ ಮೊದಲು ಒಂದ್ಸತಿ ಬೆಂಗಳೂರಿಗೆ ಬಂದಿದ್ದೀವಿ. ಒಂದೊಂದ್ ಟೈಮ್ ಉಪವಾಸ ಐತದ್ರಿ. ಉಪವಾಸ ರೀ, ಗ್ಯಾಸ್ ತರಕ ರೊಕ್ಕ ಇದ್ದಿದ್ದಿಲ್ಲ, ಅಕ್ಕಿ ತರಕ ರೊಕ್ಕ ಇದ್ದಿದ್ದಿಲ್ರಿ. ಉಪವಾಸ ಮಾಡ್ಕೊಂಡಿರಿಪ್ಪ ಜೀವನ. ಆದ್ರೂ ಮತ್ತೆ ಬೆಂಗಳೂರಿಗೆ ಬಂದೆ ನೋಡ್ರಿ. ಯಾಕೆ ಬಂದೀವಪ್ಪ ಅಂತಂದ್ರೆ ಈಗ ಮತ್ತೆ ಏನು ಮಾಡಿದ್ರಿ, ಊರಾಗ ಅನಿವಾರ್ಯ. ಊರಾಗಿದ್ರೆ ಕೆಲ್ಸಕ್ಕೆ ಹೋಗಂಗೆ ಆಗಲ್ರಿ. ಊರು ಬಿಟ್ಟು ಬಂದ್ಗಳೇ ಇಲ್ಲಿ ಕೆಲಸ ಮಾಡಂಗೆ ಆಗಲ್ರಿ. ಎಲ್ಲರೂ ಒಂದು ಮಾಡಬೇಕಲ್ಲ, ಮತ್ತೆ ಏನು ಮಾಡೋದು, ಈಗ ಖಾಲಿ ಕೂತಂದು ಅನ್ನಂಗೆ ನೋಡಿ. ಹೆಂಗಪ್ಪ ಅಂತಂದ್ರೆ ಅಲ್ಲಿ ಅಕಸ್ಮಾತ್ ನಾವು ಇಲ್ಲಿ ನಂಬಲ್ಲಿ ರೊಕ್ಕ ಇಲ್ಲ ಅಂತಂದ್ರೆ ರೊಕ್ಕ ಏನು ದುಡ್ಡು ಎರಡದಾಗ ಒಂದು ಇಲ್ಲಿ ಕಂಪ್ನಿ ಒಳಗೆ ನಾವು ಕೆಲಸ ಮಾಡ್ತಿರ್ತೀವಿ. ಅವ್ರ ಹತ್ರ ಕೇಳಿದ್ರೆ 10 ಪೈಸೆನೂ ಕೊಡಂಗಿಲ್ಲ. ಯಾಕಂದ್ರೆ ವೆಂಡ್ರುಗಳು ತಿಂಗಳ ತನಕ ಕಾಯ್ಬೇಕ್ರಿ ಪೇಮೆಂಟಿಗೆ. ತಿಂಗಳಾಗಿಂದ ಸಾಯ್ತಾರ ಒಂದು 10 ರೂಪಾಯಿ ಕೊಡಂಗಿಲ್ಲ. ಹಿಂಗಾಗಿ ಮೊದಲು 10ನೇ ತಾರೀಕಿನ ತನಕ ಕಾಯ್ಬೇಕ್ರಿ. ಮತ್ತು 10ನೇ ತಾರೀಕಿಗೆ ಪೇಮೆಂಟು. ಅದು ಒಂದೊಂದು ಟೈಮ್ ಒಳಗೆ ಆಗುತ್ತೆ, ಒಂದೊಂದು ಟೈಮ್ ಲೇಟ್ ಆಗುತ್ತೆ ರೀ. ಮತ್ತೆ ರೀ ಮತ್ತೇನಾಗುತ್ತೆ ರೀ, ಮತ್ತೇನಾಗ್ತದೆ ಮುಂದೆ ನೀವು ಮುಂದುವರ್ಸಂದ್ರಿ ಹಿಂಗಾಗತ್ತೆ ರೀ. ನೋಡ್ರಿ ಬೆಂಗಳೂರಾಗ ಬಂದಾಗ ಎಲ್ಲ ಇಲ್ಲೆಲ್ಲ ಗಾರೆ ಕೆಲಸ ಹತ್ರಿ. ನಮ್ಮ ಊರಾಗ ಅಂದ್ರೆ ಸೆಂಟ್ರಿಂಗ್ ಅಂತಾರೆ ರೀ, ಒಂದು ರೌಂಡಿ ಕೆಲಸ ಅಂತಾರೆ. ಹಿಂಗೆ ಪ್ಲಾಸ್ಟರ್ ಅದು ಇದು ಕೆಲಸ ಮಾಡೋದಂತ್ರು ಇಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. ಬಂದ್ಕೇಸಿ ನಿಮ್ಮೂರಾಗ ಅಂದ್ರೆ ನಿಮ್ಮೂರಾಗಿಲ್ರಿ, ನಮ್ಮೂರ ಹೆಂಗಪ್ಪ ಅಂತಂದ್ರೆ ಈಗ ನಿಮ್ಮೂರಾಗ ಒಟ್ಟು ಚಂದಿರಿ. ಬೆಂಗಳೂರಾಗೆ ಬರ್ಬೇಡ್ರಿ ಅಂತ ಹೇಳತ್ತಿಲ್ಲ. ನಿಮ್ಮ ಅಡ್ಜಸ್ಟ್ ನಿಮ್ಗೆ ಹೆಂಗೆ ಅನಿವಾರ್ಯ ಆಗ್ತದೆ, ಹೆಂಗೆ ಅನುಕೂಲ ಆಗುತ್ತೆ ಹೆಂಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಆ ಥರ ಮಾಡಿ. ಹಾಂ ಹೆಂಗಪ್ಪ ಅಂತಂದ್ರೆ ಮತ್ತೆ ಏನು ಹೇಳ್ಬೇಕಂದ್ರೆ ಏನಾಗಬೇಕಂದಿದೆ ಎಂಟಿ ಆಗಲ್ಲ ಇಂಥ ಟೈಮ್ದಾಗ. ನೋಡ್ರಿ ಏನಪ್ಪ ಅಂತಂದ್ರೆ ಏನು ಮಾತಾಡಿ ನೀನು ಮಾತಾಡತ್ತೀನಿ. ನಾನು ಒಂದು ಟೈಮಲ್ಲಿ ಬಿಸ್ಕಿಟ್ ಕಂಪ್ನಿಗೆ ಓದಿದ್ದೆ. ಪಾಪ ಹಿಂದಿ ಹುಡುಗಿಯರಿಗೆ ಯಾವ ಥರ ಬೈತಾರೆ ಗೊತ್ತಾ ಕನ್ನಡದವರು. ಅವ್ರಿಗೆ ಅವರು ಒಂದು ಹೆಣ್ಣು ಅಂತಲೂ ನೋಡಲ್ಲ. ಅವ್ರಿಗೆ ಆ ಥರ ಮಾಡ್ತಾರೆ. ಕೋತಿ ಮುಂಡದೆ ನಾಯಿ ಹಿಂಗೆಲ್ಲ ಹೊಲಸು ಮಾತಾಡಿದ್ರೆ ಪಾಪ ಅವ್ರಿಗೆ ಅರ್ಥ ಆಗಲ್ಲ. ನಾವು ಕನ್ನಡದವ್ರು ನಮ್ಗೆ ಅರ್ಥ ಆಗುತ್ತೆ. ಪಾಪ ನನಗಂತೂ ಹಿಂದಿ ಮಾತಾಡಕ್ಕೆ ಬರಲ್ಲ. ಅವರು ಹೇಳಿ ಅಂತಿದ್ರು. ಪಾಪ ನನಗೆ ಗೊತ್ತಾಗ್ತಿದ್ದಿಲ್ಲ ಹಿಂದಿ ಮಾತಾಡೋಕ್ಕೆ ಬರಲ್ಲ. ಅವ್ರು ನೋಡಿದ್ರೆ ನಂಗೆ ಭಾಳ ಕಷ್ಟ ಅನಿಸುತ್ತೆ. ಹೌದಾ ಪಾಪ ಅನಿಸುತ್ತೆ. ನಮ್ಮ ಮನೆಗೆ ಕರ್ಕೊಂಬರ್ಬೇಕಿಲ್ಲ? ಕರ್ಕೊಂಬರ್ತಿದ್ವಿ ಬಿಟ್ರಿ ಕರ್ಕೊಂಬರ್ತಾಳ್ರಿ. ಈಕಿನ ಹಚ್ಚಿರಿ ಮತ್ತೆ ಈಕಿ ಭಾಳ ಡೇಂಜರ್ ಅದಾಳ. ನಮಗೆ ಹೊರಗೆ ಹಾಕಿ ಅವ್ರಿಗೆ ಕರ್ಕೊಂಡು ಕೊಡ್ತಾಳ. ಮತ್ತೆ ಪಾಪ ಅವರು ನಮ್ಮಂಗೆ ಹೆಣ್ಣೆ ಅಲ್ಲ. ಮತ್ತು ಅವ್ರಿಗೆ ಮಾತಾಡಿದ್ರೆ ನಮಗೂ ನೋವು ಅನಿಸ್ತಂಗೆ ಅಲ್ಲ. ನಮಗೂ ಹಿಂದಿ ಅವ್ರು ಮತ್ತು ನಮಗೂ ಹಿಂದಂಗೆ ಮಾತಾಡ್ತಾರೆ. ನಮ್ಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ ಅಷ್ಟೇ. ಹೌದು ಮತ್ತೆ ಹಂಗೆ ಅವ್ರು ನಮ್ಗೆ ಹಿಂದಿ ಬೈತಾರೆ, ನಾವು ಕನ್ನಡದಾಗ ಬೈತೀವಿ ಅಷ್ಟೇ. ಅವ್ರಿಗೆ ದುಶ್ಮನ್ ಕಾಯ ಅಂದ್ರೆ ಅಲ್ಲೇ ಇಲ್ಲೇ ಹೌದು ನಿಂದೇನು ಹಚ್ಚಿ ನಡಿ ಥ್ಯಾಂಕ್ ಯು ಹೊಡಿ. ಇಲ್ರಿ ಹಂಗೆ ಮಾಡ್ತಾಳ್ರಿ ಆಕಿ. ಸರಿ ಹೋಗ್ಯ ನೋಡ್ರಿ ಈಕಿನೇ ಹುಚ್ಚಿ ಹಿಡ್ದೇನಂತೀನಿ. ಮನ್ಯಾಗ ಕೂತ್ ಬರೀ ಅಲ್ಲೇ ಮನೇನ ಕೆಲಸ ಮಾಡಿ ಆಪ್ ಆಗ್ಯದ್ರಿ. ನಿಮ್ಮ ಊರಾಗ ಎಲ್ಲಾರ ಹಾಸ್ಪಿಟ್ಲಿಂದ್ರೆ ಹೇಳ್ರಿ ಧಾರವಾಡ ಹೋಗಾದ್ರಿ ಕರ್ಕೊಂಡು ಹೋಗಿ ಹಾಕ್ತಿದ್ವಿ. ನಿನ್ನ ಹಾಕ್ಬೇಕು ನನಗಲ್ಲ, ನಾನೇ ಒಯ್ದು ಹಾಕ್ತೀನಿ ರೀ. ಯಾಕೆ ಹಾಕ್ತಿರಿ? ಇಲ್ಲೇ ಬೆಂಗಳೂರ್ನಾಗ ಅದ ಮತ್ತೆ ಅಲ್ಲಿಗೆ ಯಾಕೆ ಹೋಗ್ಬೇಕು? ಹಿಮಾನ್ಸ್ ಅಲ್ಲಿಗಿನ ದೊಡ್ಡದು ಇಲ್ಲೇ ಅದ. ಯಾವ ಮಾನ್ಸ? ಹಿಮಾನ್ಸ್ ಅಲ್ಲದ ಹಿಮಾನ್ಸ್. ನೋಡ್ರಿ ಇಲ್ಲಿ ಬೆಂಗಳೂರಾಗ ಬಂದು ಜೀವನ ಮಾಡೋದು ಭಾಳ ಕಠಿಣ ಐತಿ. ನೋಡ್ರಿ ನಿಮಗೆ ಮಾಡ್ಬೇಕಂತ ಅನ್ನಿಸ್ತಿದ್ರೆ ಬರ್ರಿ. ಇಲ್ಲಿಕಂದ್ರೆ ನಿಮ್ಮ ಊರ ನೀವು ಆರಾಮಿರ್ರಿ. ಇಲ್ಲಿ ಬಂದು ಕೇಸಿ ಕಷ್ಟಪಟ್ಟು ದುಡ್ದು ಹಣ ಅಂತೂ ಕೊಡಂಗಿಲ್ಲ ರೀ ಇವರು. ನನಗೆ ಗೊತ್ತದ. ಒಂದು ತಿಂಗಳಾದ್ರೆ ಕರೆಕ್ಟ್ ಪೇಮೆಂಟ್ ಕೊಡಂಗಿಲ್ಲ. ಯಾವಾಗಾರ ನಮ್ಗೆ ಕೊಡ್ತಾರೆ ಕೊಡೋದು. ಅಡ್ವಾನ್ಸ್ ಕೇಳಿದ್ರಂತೂ ನಿಮ್ಗೆ ಒಂದು 8 ದಿನ ಬಿಚ್ಚಲ್ಲ. ಇಲ್ಲಿ 8ನೇ ಅಲ್ಲ 12ನೇನೂ ಬಿಚ್ಚಂಗಿಲ್ಲ. ನೋಡ್ರಿ ನಿಮ್ಗೆ ಇಷ್ಟ ಬಂದ್ರೆ ದುಡೀರಿ. ಇಲ್ಲ ಹೊಲ ಅನ್ಸಿದ್ರೆ ನಿಮ್ಮ ಊರಾಗಿರ್ರಿ. ನಾವು ದುಡ್ಯಾಕೆ ಹೊಂಟೀವ್ರಿ. ಏನು ಮಾಡಿದ್ರಿ ಈಗ ಅನಿವಾರ್ಯ ಇದೆ. ಯಾವಾಗ ಬೇಕಾದ್ರೆ ಕೊಡ್ಲಿ ಅಂತ ಹೊಂಟೀವಿ. ದುಡಿಬೇಕಂತ ಅನಿವಾರ್ಯ ಐತಿ. ದುಡಿತೀವಿ, ಏನು ಮಾಡಕ್ಕೆ ಬರಂಗಿಲ್ಲ. ಅಪ್ಪನ ಆಸ್ತಿ ಹೇಳ್ತದ್ರಿ, ಅದಕ್ಕೆ ದುಡ್ಯಾಕೆ ಬಂದನ್ರಿ ಅವ. ಈಗ ನಾನು ಆಸ್ತಿ ನೋಡಿ ಬಂದಾಳತ್ರಿ. ಏಟ ನನ್ನ ಆಸ್ತಿ ಭಾಳ ಪಾಪ ಅವ್ರಿಗೆ ಸ್ವಲ್ಪ ಕೊಟ್ರೆ ಕೊಡು. ಅವ್ರಿಗೆ ಇರ್ಲಾರ್ದವ್ರಿಗೆ ಏನೋ ಅಂತಾರಲ್ಲ ತಿನ್ನಾಕ ಕೂರ್ ಇಲ್ಲಾಗದಾಗ ಬಂದ್ ಕಿಶ್ ಗಂಜಿ ಕೇಳಿದ್ರತ್ರಿ. ಹಂಗಾಯ್ತ್ರಿ ನಮ್ಮ ಬಾಳೆ ರೀ. ಏನ ಸರಿ ಸುಮ್ಕೊಂಡ್ರ ಅದು ಹೇಳಲ್ಲ. ಏನಾರ ಹೇಳ ಒಂದು ಸ್ವಲ್ಪ. ನನಗೆ ಮಾತಾಡೋಕ್ಕೆ ಬರಂಗಿಲ್ಲ. ನನಗೂ ಮಾತಾಡಕ್ಕೆ ಬರಂಗಿಲ್ಲ. ಏನು ಬರಂಗಿಲ್ಲ? ನಿಂಗೆ ಬರಂಗಿಲ್ಲ. ನೋಡ್ರಿ ಇಷ್ಟು ಹೇಳ್ತೀವಿ. ನಿಮಗೆ ತಿಳಿದ ಮಟ್ಟಿಗೆ ನಿಮ್ಗೆ ಹೆಂಗೆ ಕೆಲಸ ಮಾಡ್ಬೇಕು ಅನಿಸ್ತದ ಕೆಲಸ ಮಾಡ್ರಿ. ಯಾಕೆ ಮಾಡಾತಿ ಸಂಖ್ಯೆ ಸೌಂಡ್ ಕೇಳತ್ತದ. ಬಾರ್ಲಿ ಹೋಗಂಬ.
ಏ ನಾವು ಡ್ಯಾನ್ಸ್ ಮಾಡಕ್ ಬರಲ್ರಿ ಅವಾಗ ಕರ್ಕೊಂಬಂದಾಳ ಅದು ಎದ್ರ ಬಗ್ಗೆ ವಿಡಿಯೋ ಮಾಡಕತ್ತೀವಿ ನೀ ಏನ್ ಮಾಡತ್ತಿ ಒಟ್ಟು ಅಡಿಗೆ ಸೌಂಡ್ ಕೇಳಿದ್ರೆ ಹಿಂಗ ಮಾಡ್ತಾವ ಒಟ್ಟು ಅಲ್ಲಿ ಊರಾಗ ಆ ಗಣಪತಿ ಡಿಜೆ ಗೀಜೆ ಹಚ್ಚಿದ್ರ ಅವನು ನಾಯಿ ಕುಡ್ದಾಗ ಕುಡಿತಾರ್ರಿ ಇವ್ರು ನಾಯಿ ನೋಡ್ರಿ ನಾ ಮತ್ತೆ ಅಲ್ಲೋ ಟ್ರೈನ್ ಬರತ್ತ ಜಾಸ್ತಿ ಹಿಡಿತೇನ ಬ್ಯಾಬ್ರಮ್ಮರೇ ಮಾಡಿದ್ರೆ ನೋಡ್ರಿ ವಿಡಿಯೋ ಈಗ ಸ್ಟಾರ್ಟ್ ಮಾಡತ್ತೀವಿ ವಿಡಿಯೋ ಹೆಂಗಾಗ್ಯದಂತೂ ನಮಗೆ ತಿಳಿದಂಗೆ ನಾವು ಹೇಳೀವಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡ್ರಿ ಎಲ್ರಿಗೂ ಒಂದು ಸ್ವಲ್ಪ ಶೇರ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ನಾವು ಬೆಳಿಬೇಕಂತ ಎಲ್ಲರ ಥರ ಏನಿಲ್ಲ ಎಲ್ಲರೂ ಬೆಳೀಲ್ರಿ ನಮಗೂ ಬೆಳೆಸ್ರಿ ಹಾಗೂ ನೀವು ಬೆಳೀರಿ ನಮಸ್ಕಾರ ರೀ ಎಲ್ರಿಗೂ ನಮಸ್ಕಾರ ರೀ ಟಾಟಾ ರೀ ಬಾಯ್